ನಮಸ್ತೆ ಸ್ನೇಹಿತರೆ, ಕೃಷಿಯ ದಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಈ ದಿವಸ ಒಬ್ಬ ರೈತ ಮಹಿಳೆಯ ತೋಟದಲ್ಲಿ ಇದ್ದೀನಿ ಸ್ನೇಹಿತರೆ. ಈ ರೈತ ಮಹಿಳೆ ತನ್ನ ತೋಟಕ್ಕೆ 80% ಸೋಲಾರ್ ಸಬ್ಸಿಡಿಯನ್ನು ಪಡೆದು ಸೋಲಾರ್ ಅನ್ನ ಹಾಕಿಸಿಕೊಂಡಿದ್ದಾರೆ ಸ್ನೇಹಿತರೆ. ಅವರಿಂದ ಅವರ ಸೋಲಾರ್ ಅಳವಡಿಕೆಯ ಒಂದು ಉಪಯೋಗದ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಚೇಳೂರು ಹೋಬಳಿ ಕೊಡಿಯಾಲ ಗ್ರಾಮ. ಚೇಳೂರು ಹೋಬಳಿನ ಇದು? ಚೇಳೂರು ಹೋಬಳಿ ಕೊಡಿಯಾಲ ಗ್ರಾಮದ ಹೆಸರು ಕೊಡಿಯಾಲ. ಕೊಡಿಯಾಲ. ಇದು ಎಷ್ಟು HP ಮೋಟ್ರು? ಮತ್ತೆ ಸರ್ ಇದು 700 HP-ನೇ. 700 HP-ನೇ ಇದು? 700 HP-ನೇ. ಎಷ್ಟು ಡೀಪ್ವರೆಗೂ ಬಿಟ್ಟಿದ್ದಾರೆ ಪೈಪ್ ಇದು? ಸರ್ ಇದು ಒಂದು 420 ಬಿಟ್ಟವ್ರು ಸರ್. 420 ಅಡಿವರೆಗೂ ಬಿಟ್ಟಿದ್ದಾರಾ? ಈ ಊರಲ್ಲಿ ಒಂದು ಇದನ್ನ ಹೇಳ್ಬೇಕು ನಾನು. ಹೇಳಿ. ಇವರು ಈಗ 1.5 ವರ್ಷದಲ್ಲೇ ಎಲ್ಲ ಅರ್ಜಿ ಹಾಕೊಂಡಿದ್ರು. ಈ ಊರಲ್ಲಿ 34 ಜನ ರೈತರುಗಳು ಅರ್ಜಿ ಹಾಕೊಂಡಿದ್ರು. ಓಕೆ. ನವೆಂಬರ್ 1ರಿಂದ ನಾವು OTP ತಗೊಳ್ಬೇಕಾದ್ರೆ ಸುಮಾರು ಜನಕ್ಕೆ ನಾನು ಫೋನ್ ಮಾಡಿ ಕೇಳಿದೆ, ನಮ್ಗೆ OTP ಹೇಳ್ರಿ ಅಂತ. ಓಕೆ. ಇಲ್ಲ ನಾವು ಬೇರೆ ಕಂಪ್ನಿಗೆ ಹಾಕ್ಯಂತೀವಿ, ನಾವು ಆ ಕಂಪ್ನಿ ಹೆಸರು ಹೇಳಲ್ಲ ನಾನು, ಬೇರೆ ಕಂಪ್ನಿಗೆ ಹಾಕ್ಯಂತೀವಿ ಅಂತ ಎಲ್ಲ ಬೇರೆ ಕಂಪ್ನಿಗೆ ಹೋದರು. ಇವರೊಬ್ಬರು ಮೂಗುರುಣಸೆ ರಿಲೇಷನ್ ಕಡೆಯಿಂದವ ನನಗೆ ಹಾಕಿರು. ಅವರೆಲ್ಲರೂ ಹಾಕಿದ್ಕಿನ್ನ ಲೇಟಾಗಿ ಇವ್ರು ಅರ್ಜಿ ಹಾಕಿದ್ದು, ಲೇಟಾಗಿ ಅಮೌಂಟ್ ಕಟ್ಟಿದ್ದು. ಅವ್ರೆಲ್ಲರಿಗಿನ್ನ ಫಸ್ಟೇ ಹಾಕ್ಸ್ಕೊಂಡವ್ರೆ, ನೀರು ಹೊಡಿತಾವ್ರೆ ಆರಾಮಾಗಿ. ಅಲ್ಲೇ ವಾರ 10 ದಿವಸದಿಂದ ನೀರು ಹೊಡಿತಾ ಇದ್ದಾರೆ. ಹಾಂ, ನೀನು ಅಲ್ಲಿ ಮುಟ್ಟಬಾರ್ದು. ನೋಡ್ರಿ, ಈಗ ಇಲ್ಲಿ ಆಫ್ ಆ್ಯಂಡ್ ಆನ್ ಮಾಡ್ಬೇಕು. ನಮಸ್ತೆ ಅಮ್ಮ, ನಿಮ್ಮ ಪರಿಚಯ ಮಾಡಿಕೊಡಿ. ನಮ್ದು ಕೊಡಿಯಾಲ ಅಂತ ಹೇಳಿ ಗುಬ್ಬಿತ್ತಲ್ಲ, ಚೇಳೂರು ಹೋಗ್ಲಿ. ಶಾರದಮ್ಮ ಅಂತ ಹೇಳಿ. ನಿಮ್ಮ ಹೆಸರು ಶಾರದಮ್ಮ ಅಂತನಾ? ನಾವು. ಹಾಂ. ಇದರಿಂದ ಸೋಲಾರ್ ಹಾಕ್ಸಿದ್ರಲ್ಲ, ಇದರಿಂದ ನಿಮ್ಗೆ ಅನುಕೂಲ ಆಗಿದೆಯಾ? ಅನುಕೂಲ ಅಲ್ವ. ಹೆಂಗಸದಿ ಕರೆಂಟ್ ಇರ್ತಿರ್ಲಿಲ್ಲ ನಮಗೆ. ಎಲ್ಲದಕ್ಕೂ ನೀರು ಬೆಳಗ್ಗೆಯಿಂದ ಸಾಯಂಕಾಲ ತಗೊಂಡು ಬತ್ತಲ್ಲೇ ಇರ್ತೀವಿ, ನಾವೇ ಆಫ್ ಮಾಡ್ತೀವಿ. ಎಮ್ಮೆ ಮೈ ತೊಳಿಯೋಕ್ಕಾಗಲಿ ಎಲ್ಲದಕ್ಕೂ ಅನುಕೂಲ. ಸುತ್ತೋದಾಗಲಿ ಪ್ರತಿಯೊಂದಕ್ಕೂ ನಮ್ಗೆ ಇದು ಅನುಕೂಲ ಆಗ್ತದೆ. ನಮ್ಗೆ ಕರೆಂಟಿಂದ ಏನು ಅಷ್ಟು ಅವಶ್ಯಕತೆ ಇಲ್ಲ. ಈಗ ನೀರು ಬತ್ತಲೇ ಇರ್ತವೆ, ಹೋಗ್ತಲೇ ಇರ್ತವೆ, ತೊಂದರೆ ಇಲ್ಲ. ಭಾರಿ ಅನುಕೂಲ ಆಯ್ತು ನಮ್ಗೆ. ನಿಮ್ಗೆ ಒಳ್ಳೆ ಅನುಕೂಲನೇ ಆಗಿದೆ. ಹೆಂಗ ಜೀವಿಲ್ದಾರ ಜೀವ ಕೊಟ್ಟಂಗೆ ಆಯ್ತು ನಮ್ಗೀಗ. ಎಷ್ಟು ದಿನ ಆಯ್ತು ಹಾಕ್ಸಿ ನೀವು ಇದನ್ನ? 15 ದಿನ ಆಯ್ತು. 15 ದಿನ ಆಯ್ತಾ? 20 ದಿನ ಆತಲೆ. ಆವಾಗಲಿಂದ ವಾಯ್ಸಕ್ಕೋಲ್ಲ, ನೀರು ಬರ್ತಾ ಇರ್ತವೆ, ಪೈಪ್ ಎತ್ತಿಕ್ತೀವಿ ನಾವು, ಆಯ್ಕೊಂತ ಇರ್ತೀವಿ ಕಣಪ್ಪ. ಈಗೇನು ತೊಂದರೆ ಇಲ್ಲ ಇವಾಗ ನಮ್ಗೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅದು ಬೋರು? ಬೆಳಿಗ್ಗೆ ಫಸ್ಟ್ ನಮಗೆ ಗೊತ್ತಿರಲಿಲ್ಲ, 7 ಗಂಟೆಗೆ ಹಾಕಿ ಬರ್ತಾ ಇರೋವು. ಇನ್ನು ರಾತ್ರಿ 7 ಗಂಟೆ ತನಕ ನಿಲ್ಲಿಸ್ತಿರ್ಲೇ ಇಲ್ಲ. ತಿರ್ಗಿ ಅವ್ರನ್ನ ಕೆಳವತ್ತಿಗೆ 9 ಗಂಟೆಗೆ ಹಾಕ್ರೆ 5 ಗಂಟೆಗೆ ನಿಲ್ಲಿಸೋದು ಅಂತ ಹೇಳಿ. ತೊಂದರೆ ಇಲ್ಲ ನಮ್ಗೆ. ನೀರೇನು ಸ್ಟಾಪ್ ಆಗ್ದಂಗೆ ಬರುತ್ತಾ ನಿಮಗೆ? ನೀರುಗಳು ಕಂಟಿನ್ಯೂಸ್ ಗೊತ್ತಾಗ, ಏನು ಸ್ಟಾಪ್ ಆಗಲ್ಲ. ಬರೀ 480 ಅಡಿ ಅಷ್ಟೇ ನಮ್ಗೆ. 480 ಅಡಿಗೆ ನೀರು ಬರ್ತಾ ಇದೆ. ಅವ್ರು ಕೊಟ್ಟಷ್ಟೇ ಪೈಪ್ ಆಗಲಿಲ್ಲ ಅಂತ ನಾವು ಯಾವುದು ಬಿಟ್ಟೇ ಇಲ್ಲ. ಎಲ್ಲ ಎಷ್ಟು ಖರ್ಚು ಮಾಡಿದ್ದಾರೆ ಇದು ಹಾಕ್ಸ್ಕೊಳ್ಳೋದಕ್ಕೆ? 82,000 ಕಟ್ಟಿಸ್ಕೊಂಡಿದ್ರು ಅಷ್ಟೇ. 82,000 ಪೈಪ್ ಒಂದು 3,000 ಅದೆಲ್ಲ ತಂದಿದ್ದ. ಅದೇ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ಸಿಗೆ ನಿಮ್ಮ ಪೈಪ್ಗೆ ಹಾಕೊಂಡಿದ್ದೀರಾ ನೀವು? ಅಷ್ಟೇ, ಇನ್ನೇನು ಇಲ್ಲ. 3,000 ಕಟ್ಟಿಸ್ಕೊಂಡು. ಕಂಪ್ನಿಯವ್ರೇನು ಎಕ್ಸ್ಟ್ರಾ ನಿಮ್ಮ ಹತ್ರ ಏನು ಏನಿಲ್ಲ ತಂದ್ಕೊ, ಅವ್ರೆ ಲಂಚ ಗಿಂಚ ಏನು ಕೇಳಲಿಲ್ವಾ? ಏನು ಕೇಳಿಲ್ಲ. ತಂದ್ಕೊಟ್ಟ. ಏನಾರ ಕೇಳಿದ್ರೆ ಹೇಳಿ ಡೈರೆಕ್ಟ್ ಆಗಿ. ಇಲ್ಲ ಬಂದಿಲ್ಲ ಅವ್ರು, ಏನು ಕೇಳಿಲ್ಲ ನಿಮ್ಮನ್ನ. ಅದೇ ಬಂದೈತ್ ಬರ್ರಿ ನಿಮ್ದೆಲ್ಲ ಮೆಟೀರಿಯಲ್ಸ್ ತಗೊಂಬರ್ರಿ ಅಂತ ಹೇಳಿರು, ಹಾಕ್ಯಂಬಂದ ಹೋಗಿ ಜೋಡಿಸ್ಕೊಟ್ಟವ್ರೆ ನಿಮ್ಮ ಟೈಮ್ಗೆ ಮಾಡಿರಿ ಎಲ್ಲ. ಇನ್ನು ಲೇಟಾಗೆ ಮಾಡ್ಬೇಕಾಯ್ತು, ಹಂಗ ನಮ್ಗೆ ಅನುಕೂಲ ಬೇಗನೆ ಮಾಡಿಕೊಟ್ರು ಕಣಪ್ಪ. ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಹಾಕಿದ್ದ ಅದು ಬಂದು ಹಾಕಿದ್ದಾರೆ ನಮ್ಗೆ, ಹಾಕೋಗಿದ್ದಾರೆ ಕಣಪ್ಪ.
ಕಷ್ಟವಾಗೋದು ಭಾರಿ ಕಷ್ಟದಿಂದ 2-3 ತಿಂಗಳಾದ್ರೂ ಆಗ್ತಿರ್ಲಿಲ್ಲ. ಎಲ್ಲ ಎಮ್ಮೆಗಳು ದನಗಳು ಎಷ್ಟಿದಾವೆ ನಿಮ್ಮವೆಲ್ಲ? 6 ಎಮ್ಮೆಗಳು ಎಲ್ಲ 2-3 ಸತಿ ಮೈ ತೊಳೆದು ಬಿಡ್ತೀವಿ, ನೀರ್ ಬರ್ತಾ ಇರ್ತವೆ. ಈಗ ಖುಷಿಯಾಗಿ ಕೆಲಸ ಮಾಡ್ತೀರಾ? ಖುಷಿಯಾಗಿ ಮಾಡ್ತೀವಿ. ಈಗ ಯೋಚನೆ ಇಲ್ಲ ಅಥವಾ ನೀರ್ ಬರ್ತವೆ ನೀರ್ ಬಿಟ್ಬಿಟ್ಟು ಸುಮ್ಮನೆ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಅನುಕೂಲ. ಟೀ ಸುಟ್ಟೋದ್ರು ಯಾವ್ದು ಪ್ರಾಬ್ಲಮ್ ಇಲ್ಲ ಕಣಪ್ಪ ನಮ್ಗೆ. ಎಲ್ಲ ಅಡಿಕೆ ತೆಂಗು ಮಾಡಿದ್ದೀರಾ ಬೆಳೆ? ಎಲ್ಲ ಅಡಿಕೆ ತೆಂಗು ಅಷ್ಟು ಜಾಸ್ತಿ ಅದೇ ಪೂರ್ತಿ ಅದೇ ನಮ್ದು 8.5 ಎಕರೆ ಐತೆ. ಅದ್ರ ಜೊತೆಗೆ ಅದೊಂದು ಮೋಟ್ರ್ ಹೊಡ್ತೈತಿ ಮಸ್ತ್. 2 ಮೋಟ್ರಲ್ಲಿ ನಿಮಗೆ ಫುಲ್ ನಿಮ್ಮ ಜಮೀನಿಗೆಲ್ಲ ನೀರು ಹಾಕಿ ಆಗುತ್ತೆ? ಆಯ್ಸೋದೇ ಇಲ್ಲ ನಾವು. ಇದು ಆನ್ ಮಾಡೋದು ಆಫ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೆ? ಎಲ್ಲ ಕರೆಕ್ಟಾಗಿ ಮಾಡ್ತೀರಾ? ಅದೇ 9 ಗಂಟೆ ಸಾಯಂಕಾಲ 5 ಗಂಟೆ. ಏನು ಸಮಸ್ಯೆ ಏನಿಲ್ಲ ನಿಮ್ಗೆ ಇದರಿಂದ? ಯಾವುದೂ ಇಲ್ಲ ನಮ್ಗೆ. ನಿಮ್ಗೆ ಯಾವಾಗ ಬೇಕು ಅವಾಗ ಆನ್ ಮಾಡ್ಕೊಂತೀರಾ, ಬೇಡ ಅಂದಾಗ ಆಫ್ ಮಾಡ್ತೀರಾ? ಇಲ್ಲ 9 ಗಂಟೆ ಆನ್ ಮಾಡಿ 5 ಗಂಟೆಗೆ 5 ಗಂಟೆವರೆಗೂ ನೀವು ಓಡಿಸ್ತಾ ಇರ್ತೀರಾ ಮೋಟ್ರನ್ನ? ಹೆಂಗ ಅನುಕೂಲ ಆಯ್ತು ನಮ್ಗೆ. ಬೇರೆ ರೈತರಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಾಕ್ಸ್ಕೊಂಬೋದಾ ಬೇಡವಾ, ಏನು ಹೇಳ್ತೀರಾ ಇದ್ರ ಬಗ್ಗೆ? ರೈತರು ಹಾಕಿಸ್ಕೋಬೇಕು. ಹಾಕಿಸ್ಕೊಬೇಕಾ? ನಿಮ್ಗೆ ಅನುಕೂಲ ಆಗಿದೆ ಎಲ್ಲಾರು? ಅದೇ ನೀರು ಸರಾಸರಿ ಬಂದ್ರೆ ಹಾಕಿಸ್ಕೋಬಹುದು, ನೀರು ಬರ್ದೇನು ಹಾಕಿಸ್ತೀರ. ಹೌದು ಮತ್ತೆ ಹಿಂಗೇನ ಕಂಟಿನ್ಯೂಸ್ ಆಗಿ ನೀರು ಬಂದ್ರೆ ಇಲ್ದ್ರ ಕಷ್ಟ ಆಗುತ್ತೆ ಅಷ್ಟೇ. ಮೇಲಿದ್ರೆ ಚಂದ ನೀರು 500 ಅಡಿ ಮೇಲಿದ್ರೆ ನಮ್ಗೆ ಅನುಕೂಲ ಕಣಪ್ಪ. ಹೌದು. ಇದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ 2 ಸೇರಿ ಮಾಡ್ತಾ ಇರೋದು ನಿಮಗೆ ಗೊತ್ತಿರ್ಬೇಕಲ್ವ ಇದು? ಹಾಂ. ರಮೇಶಣ್ಣ ಅವರೇ, ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡಿ. ಎಷ್ಟು ಪೆನಲ್ ಹಾಕಿದ್ದೀರಾ, ಎಷ್ಟು HP ಮೋಟ್ರು, ಮತ್ತು ಪೈಪ್ ಎಷ್ಟು ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಇದು 700 HP ಮೋಟ್ರು. ಓಕೆ. 13 ಪ್ಯಾನಲ್ ಬರ್ತವೆ. ಒಂದು ಸ್ಟ್ರಕ್ಚರ್ಗೆ 7 ಬರ್ತವೆ, ಒಂದು ಸ್ಟ್ರಕ್ಚರ್ಗೆ 6 ಬರ್ತವೆ. ಟೋಟಲ್ 13 ಪ್ಯಾನಲ್ ಬರ್ತವೆ. ಇವ್ರಿನ್ನೇನು ರೈತರು ಹೇಳಿರಲ್ಲ 480 ಅಡಿ ಓಲು ಓದ್ತಾವ ಪೈಪು, ಅಲ್ಲಿಂದ ನೀರು ಬತ್ತಾವೆ, ಚೆನ್ನಾಗಿ ಬತ್ತಾವೆ. ಎಲ್ಲರಿಗೂ ಕೊಟ್ಟಂಗೆ ಇವ್ರಿಗೂ ಎಲ್ಲ ಕೊಟ್ಟೈತೆ, ಎಲ್ಲ ಮಾಡಿಕೊಟ್ಟು ಪ್ರತಿಯೊಂದು ಲೈಟ್ ಅರೆಸ್ಟರು ಎಲ್ಲ ಎಲ್ಲ ಆಯ್ತು.